ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಕಂಡಕ್ಟರ್ ಮೇಲಿನ ಹಲ್ಲೆ ಬಗ್ಗೆ ಕೊನೆಗೂ ಮೌನ ಮುರಿದ ಹೆಬ್ಬಾಳ್ಕರ್. ಭಾಷಾ ವಿವಾದದಿಂದ ರಾಜಕೀಯ ಬೇಳೆ ಬೇಯಿಸಿಕೊಳ್ತಿದ್ದಾರೆ. ಸ್ಥಳೀಯ ಸಿಪಿಐ ವಿಫಲತೆ ಇದೆ, ತಪ್ಪಿತಸ್ಥರಿಗೆ ಶಿಕ್ಷೆಯಾಗುವಂತೆ ಮಾಡ್ತೇವೆ ಎಂದ ಸಚಿವೆ. ಉದಯಗಿರಿ ಗಲಾಟೆ ಪ್ರಕರಣ ಹಿನ್ನೆಲೆ ಮೈಸೂರು ನಗರದಲ್ಲಿಂದು ನಿಷೇಧಾಜ್ಞೆ ಜಾರಿ. ನಿಷೇಧಾಜ್ಞೆ ನಡುವೆಯೂ ಪ್ರತಿಭಟನೆ, ರ್ಯಾಲಿಗೆ ಸಂಘಟನೆಗಳು ಸಜ್ಜು. ಮುನ್ನೆಚ್ಚರಿಕೆಯಾಗಿ ಪೊಲೀಸ್ ಬಿಗಿ ಬಂದೋಬಸ್ತ್. ಉದಯಗಿರಿಯಲ್ಲಿ ಕೆಲ ದೇಶದ್ರೋಹಿಗಳು ಅಟ್ಟಹಾಸ ಮೆರೆದಿದ್ದಾರೆ. ಕಳೆದ 2 ವರ್ಷಗಳಿಂದ ಕಾಂಗ್ರೆಸ್ ತುಷ್ಟೀಕರಣ ರಾಜಕಾರಣ ಮಾಡ್ತಾ ಇದೆ. ಜಾಗೃತಿ ಜಾಥಾದ ಮೂಲಕ ಸರ್ಕಾರವನ್ನ ಎಚ್ಚರಿಸ್ತೀವಿ. ಮೈಸೂರಿಗೆ ತೆರಳುವ ಮುನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆ. ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮಾತನಾಡೋಕೆ ನನಗೆ ಅಸಹ್ಯ ಆಗುತ್ತೆ. ನಾವು ಕಲ್ಲಸದ್ರೆ ಅದು ನಮ್ಮ ಮೇಲೆ ಬೀಳುತ್ತೆ ಅನ್ನುವಂತಹ ಗಾದೆ ಮಾತು ಈ ಸರ್ಕಾರಕ್ಕೆ ಅನ್ವಯಿಸುತ್ತೆ. ದೇವರೇ ಕಾಪಾಡಬೇಕು ಅಂತ ಕುಮಾರಸ್ವಾಮಿ ವ್ಯಂಗ್ಯ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಮುನಿರತ್ನ ಗುಟುರು. ಡಿಕೆ ರವಿ ಜೀವಂತ ಇದ್ದಿದ್ರೆ ನಾನು ಜೈಲಿಗೆ ಹೋಗ್ತಿರ್ಲಿಲ್ಲ. ಡಾಕ್ಟರ್ ಮಂಜುನಾಥ್ ಗೆದ್ದ ಮೇಲೆ ನನ್ನ ಮೇಲೆ ರೇಪ್ ಕೇಸ್ ಬಿದ್ದಿದೆ, ಎಲ್ಲರಿಗೂ ಅರ್ಥ ಆಯ್ತಾ ಅಂತ ಮುನಿರತ್ನ ಮಾರ್ಮಿಕ ನುಡಿ. ರಾಜ್ಯ ಉಸ್ತುವಾರಿ ವಿರುದ್ಧ ಅಸಮಾಧಾನಗೊಂಡಿದ್ದ ಶ್ರೀರಾಮುಲು. ಮಾಜಿ ಸಚಿವರ ಅಸಮಾಧಾನ ಶಮನಗೊಳಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಬಿಜೆಪಿಯಲ್ಲಿ ಒಡೆದ ಮನಸ್ಸುಗಳನ್ನ ಒಂದುಗೂಡಿಸೋ ಯತ್ನ. ದೆಹಲಿಗೆ ತೆರಳಿ ಹೈ ನಾಯಕರ ಭೇಟಿಗೆ ರಾಮುಲು ನಿರ್ಧಾರ. ದೇವೇಗೌಡರು ಕುಮಾರಸ್ವಾಮಿಗೆ ಅನಾರೋಗ್ಯ ಹಿನ್ನೆಲೆ ಮೊಮ್ಮಗ ನಿಖಿಲ್ಗೆ ಪಕ್ಷ ಸಂಘಟನೆಯ ಜವಾಬ್ದಾರಿ ನೀಡಿದ ಮಾಜಿ ಪ್ರಧಾನಿ. ಎಚ್ಡಿಡಿ ಸೂಚನೆ ಬೆನ್ನಲ್ಲೇ ಯುವ ಘಟಕದ ಅಧ್ಯಕ್ಷ ಆಕ್ಟಿವ್. ಶಾಸಕರು, ಮಾಜಿ ಶಾಸಕರ ಜೊತೆ ನಿರಂತರ ಸಭೆ. ಬಿಎಸ್ಪಿಎಲ್ ಎಂಎಸ್ಪಿಎಲ್ ಕಾರ್ಖಾನೆ ವಿರೋಧಿಸಿ ಕೊಪ್ಪಳ ಬಂದ್. ಕಾರ್ಖಾನೆ ಹಟಾವೋ ಕೊಪ್ಪಳ ಬಚಾವೋ ಘೋಷವಾಕ್ಯದಡಿ ಮುಷ್ಕರ. ಬಂದ್ಗೆ ವ್ಯಾಪಾರಿಗಳಿಂದ ಸಂಪೂರ್ಣ ಬೆಂಬಲ. ಅಹಿತಕರ ಘಟನೆ ನಡೆಯದಂತೆ ಬಂದೋಬಸ್ತ್. ಮಂಡ್ಯದ ದೊಡ್ಡರಸಿನಕೆರೆ ಸಣ್ಣಕ್ಕಿರಾಯಸ್ವಾಮಿ ದೇಗುಲದ ಟ್ರಸ್ಟ್ ಅಧ್ಯಕ್ಷನ ಪ್ರತಿಷ್ಠೆಯ ಕಿರೆಕ್. ನಿನ್ನೆ ರಾತ್ರಿಯಿಂದ ಬೀದಿಯಲ್ಲೇ ನಿಂತ ದೇಗುಲದ ಬಸಪ್ಪ. ಜಯಪ್ರಕಾಶ್ ಗೌಡನ ವಿರುದ್ಧ ಗ್ರಾಮಸ್ಥರ ಅಸಮಾಧಾನ. ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಪ್ರಕರಣ. ಬೆಳಗಾವಿಯಲ್ಲೇ ಚೆನ್ನಮ್ಮ ಅರ್ಬನ್ ಕ್ರೆಡಿಟ್ ಬ್ಯಾಂಕ್ ದಿವಾಳಿ. 1200 ಕೋಟಿ ರೂಪಾಯಿ ಹಣದೊಂದಿಗೆ ಬ್ಯಾಂಕ್ ಚೇರ್ಮನ್ ಎಸ್ಕೇಪ್. ಚೇರ್ಮನ್ ವಿರೂಪಾಕ್ಷ ಸಾಧುನ್ನವರ ಹುಡುಕಿ ಕೊಡುವಂತೆ ಠೇವಣಿದಾರರಿಂದ ಅಭಿಯಾನ. ಮರುಪರೀಕ್ಷೆ ಮಾಡಿದ್ರು ಮತ್ತೆ ಮರುಕಳಿಸಿದ ಕೆಪಿಎಸ್ಸಿ ಎಡವಟ್ಟು. ಕೆಪಿಎಸ್ಸಿಗೆ ಘೇರಾವ್ ಹಾಕೋಕೆ ಸಜ್ಜಾದ ನಾರಾಯಣಗೌಡ. ಗ್ರೂಪ್ ಎ, ಗ್ರೂಪ್ ಬಿ ಹುದ್ದೆಯ ಪ್ರಶ್ನೆ ಪತ್ರಿಕೆಯಲ್ಲಿ ತರ್ಜುಮೆ ವಿಭಾಗದಲ್ಲಾದ ಎಡವಟ್ಟಿಗೆ ಆಕ್ರೋಶ. ಮಹಾಕುಂಭಮೇಳ ಮುಗಿಯೋಕೆ ಇನ್ನು 3 ದಿನವಷ್ಟೇ ಬಾಕಿ. 41 ದಿನದಲ್ಲಿ 62 ಕೋಟಿ ಭಕ್ತರಿಂದ ಪುಣ್ಯ ಸ್ನಾನ. ಶಿವರಾತ್ರಿಗೆ ಪ್ರಯಾಗ್ರಾಜ್ನಲ್ಲಿ ಧಾರ್ಮಿಕ ಲೋಕವೇ ಸೃಷ್ಟಿ. ದೆಹಲಿ ವಿಧಾನಸಭೆ ವಿಪಕ್ಷ ನಾಯಕಿಯಾಗಿ ಅತಿಶಿ ಆಯ್ಕೆ. ಆ ಪ್ರಧಾನ ಕಚೇರಿಯಲ್ಲಿ ನಡೆದಂತಹ ಸಭೆಯಲ್ಲಿ ಘೋಷಣೆ. ರಾಷ್ಟ್ರ ರಾಜಧಾನಿಯಲ್ಲಿ ಆಡಳಿತ ವಿಪಕ್ಷ ಎರಡರಲ್ಲೂ ಮಹಿಳೆಯರದ್ದೇ ದರ್ಬಾರ್. ಗುರುರಾಯರ ದರ್ಶನ ಪಡೆದ ನಟ ಶಿವಣ್ಣ ದಂಪತಿ. ಚಿಕಿತ್ಸೆ ಬಳಿಕ ಮೊದಲ ಬಾರಿಗೆ ಮಂತ್ರಾಲಯಕ್ಕೆ ಭೇಟಿ. ಶಿವಣ್ಣ ಆರೋಗ್ಯ ವಿಚಾರಿಸಿದ ಸುಬುಧೇಂದ್ರ ತೀರ್ಥರು. ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಇವತ್ತು ಆರ್ಸಿಬಿ ಯುಪಿ ಮುಖಾಮುಖಿ. ಮುಂಬೈ ವಿರುದ್ಧದ ಸೋಲಿನಿಂದ ಹೊರಬರೋಕೆ ಸ್ಮೃತಿ ಪಡೆ ತಯಾರಿ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ
ನಿಮ್ಮ ಪರವಾಗಿ.